ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 27, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಒಂದನೇ ಕ್ವಶನ್: ಇತ್ತೀಚೆಗೆ ಮುಕ್ತಾಯಗೊಂಡಂತಹ 2025ನೇ ಸಾಲಿನ ಅಂದರೆ 134ನೇ ಆವೃತ್ತಿಯ ಡ್ಯುರಾಂಡ್ ಕಪ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಡೈಮಂಡ್ ಹಾರ್ಬರ್ FC ಸೋಲಿಸುವ ಮೂಲಕ ಕೆಳಗಿನ ಯಾವ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ? ಸರಿಯಾದಂಥ ಉತ್ತರ ನೋಡಿ, ನಾರ್ತ್ ಈಸ್ಟ್ ಯುನೈಟೆಡ್ FC. ನಾರ್ತ್ ಈಸ್ಟ್ ಯುನೈಟೆಡ್ FC ಏನಿದೆ 134th ಡ್ಯುರಾಂಡ್ ಕಪ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಿ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾರ್ತ್ ಈಸ್ಟ್ ಯುನೈಟೆಡ್ FC ಯಾವ ಸ್ಟ್ಯಾಂಪ್ಡ್ ದೇರ್ ಅಥಾರಿಟಿ ಆನ್ ದ ಡ್ಯುರಾಂಡ್ ಕಪ್ ಒನ್ಸ್ ಅಗೇನ್ ವಿತ್ ಬ್ಯಾಕ್ ಟು ಬ್ಯಾಕ್ ಟೈಟಲ್ ತನ್ನದಾಗಿಸಿಕೊಂಡಿದೆ. ಹಾಗಾದರೆ ಡ್ಯುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸೊ ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ ಎಂಬುದನ್ನು ಗಮನಿಸಬೇಕು. ಓಕೆ, ಸೊ ಹಾಗಾದರೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸಾರಿ ಫ್ರೆಂಡ್ಸ್, ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟಿದೆ. ನೋಡಿ, ಡ್ಯುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಫುಟ್ಬಾಲ್ ಎಂಬುದು ನಿಮಗೆ ನೆನಪಿರಬೇಕು. ಸೊ ಫುಟ್ಬಾಲ್ ಕ್ರೀಡೆಗೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಓಕೆ, ಸೊ ಇದು 134ನೇ ಎಡಿಷನ್ದಾಗಿದೆ. ಓಕೆ, ನಾರ್ತ್ ಈಸ್ಟ್ ಯುನೈಟೆಡ್ FC ಇಲ್ಲಿ ಟೈಟಲನ್ನು ತಮ್ಮದಾಗಿಸಿಕೊಂಡಿರ್ತಕ್ಕಂಥದ್ದು. ನೋಡಿ, ಆಗಸ್ಟ್ 23, 2025ರಂದು ಕೋಲ್ಕತ್ತಾದಲ್ಲಿ ನಡೆದಂತಹ ಡ್ಯುರಾಂಡ್ ಕಪ್ ಟ್ರೋಫಿಯ ಫೈನಲ್ನಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ FC ಡೈಮಂಡ್ ಹಾರ್ಬರ್ FC ವಿರುದ್ಧ 6-1 ಅಂತರದ ಅದ್ಭುತ ಜಯ ಸಾಧಿಸಿತು. ಈ ಮೂಲಕ ನಾರ್ತ್ ಈಸ್ಟ್ ಯುನೈಟೆಡ್ FC ಡ್ಯುರಾಂಡ್ ಕಪ್ನ 134ನೇ ಆವೃತ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಹಾಗಾದರೆ ಈ ಕಪ್ನ ಈ ವರ್ಷದ ಆತಿಥೇಯ ರಾಜ್ಯಗಳು ಯಾವುವು ಅಂತ ನಾವು ನೋಡೋದಾದ್ರೆ, ನೋಡಿ, ಡ್ಯುರಾಂಡ್ ಕಪ್ನ 134ನೇ ಆವೃತ್ತಿಯನ್ನು 5 ರಾಜ್ಯಗಳು ಆತಿಥ್ಯವನ್ನು ವಹಿಸಿದ್ದವು. ಸೊ ಹಾಗಾದರೆ ಆ 5 ರಾಜ್ಯಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಅಸ್ಸಾಂ, ಮೇಘಾಲಯ, ಮಣಿಪುರ. ಸೊ ಜುಲೈ 23ರಿಂದ ಆಗಸ್ಟ್ 23, 2025ರವರೆಗೆ ಅಂದರೆ 6 ಸ್ಥಳಗಳಲ್ಲಿ ಆಯೋಜನೆಗೊಂಡಿದ್ದವು. ಭಾರತದ 5 ರಾಜ್ಯಗಳಲ್ಲಿ ಡ್ಯುರಾಂಡ್ ಕಪ್ಪನ್ನು ಆಯೋಜಿಸಿರುವುದು ಇದೇ ಮೊಟ್ಟ ಮೊದಲನೇ ಬಾರಿಯಾಗಿದೆ. ಇದು ನೆನಪಿರಬೇಕು. ಹಾಗಾದರೆ ಈ ಡ್ಯುರಾಂಡ್ ಕಪ್ಗೆ ಸಂಬಂಧಪಟ್ಟಂಥ ಪ್ರಮುಖ ಸಂಗತಿಗಳನ್ನು ನಾವು ನೋಡೋದಾದರೆ, ಡ್ಯುರಾಂಡ್ ಕಪ್ಪನ್ನು ಬ್ರಿಟಿಷ್ ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದಂತಹ ಮಾರ್ಟಿಮರ್ ಡ್ಯುರಾಂಡ್ ಅವರ ಹೆಸರನ್ನು ಇಡಲಾಗಿದೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯನ್ನು ಅವರ ಗೌರವಾರ್ಥವಾಗಿ ಡ್ಯುರಾಂಡ್ ರೇಖೆ ಎಂದು ಹೆಸರಿಸಲಾಗಿದೆ. 1940ರಲ್ಲಿ ಮೊಹಮ್ಮದನ್ ಸ್ಪೋರ್ಟ್ಸಿಂಗ್ ತಂಡವು ಡ್ಯುರಾಂಡ್ ಕಪ್ ಗೆದ್ದ ಮೊಟ್ಟ ಮೊದಲ ಭಾರತೀಯ ಕ್ಲಬ್ ಆಗಿದೆ. ಅತ್ಯಂತ ಯಶಸ್ವಿ ತಂಡ ಯಾವುದು ಅಂತ ಕೇಳಿದ್ರೆ ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್. ಸೊ 17 ಬಾರಿ ಡ್ಯುರಾಂಡ್ ಕಪ್ಪನ್ನು ತನ್ನದಾಗಿಸಿಕೊಂಡಿದೆ. ಸೊ ನೋಡಿ, ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್ ಸೊ ಅತ್ಯಂತ ಯಶಸ್ವಿ ತಂಡ ಆಗಿರತಕ್ಕಂಥದ್ದು. ಸೊ ಡ್ಯುರಾಂಡ್ ಕಪ್ನ ಅತ್ಯಂತ ಯಶಸ್ವಿ ತಂಡ. ಸೊ ಇದು 1ನೇ ಕ್ವಶನ್ನ ಪೂರ್ಣ ಮಾಹಿತಿನ. ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇತ್ತೀಚೆಗೆ UGC ಬಿಡುಗಡೆ ಮಾಡಿದ ಕಲಿಕಾ ಫಲಿತಾಂಶ ಆಧಾರಿತ ಪಠ್ಯಕ್ರಮ ಚೌಕಟ್ಟು. ನೋಡಿ, LOCF ಅಂತ ಕರೀತಾರೆ. LOCF ಅಂದರೆ ಗಮನಿಸಬಹುದು, ಲರ್ನಿಂಗ್ ಔಟ್ಕಮ್ಸ್ ಬೇಸ್ಡ್ ಕರಿಕ್ಯುಲಮ್ ಫ್ರೇಮ್ವರ್ಕ್ಸ್. ಸೊ ಈ ಚೌಕಟ್ಟುಗಳ ಕರಡಿನ ಪ್ರಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಗಿಂತ ಹೇಗೆ ಇದು ಭಿನ್ನವಾಗಿದೆ? ಸೊ ನೋಡಿ, ಇತ್ತೀಚೆಗೆ LOCF ಬಿಡುಗಡೆಯಾಗಿದೆ. ಸೊ UGC ಬಿಡುಗಡೆ ಮಾಡಿದೆ ಇದನ್ನು. ಹಾಗಾದರೆ 2020ರಲ್ಲಿ ಜಾರಿಗೆ ಬಂದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಅಂತ ಕರೀತಾರೆ, ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಭಿನ್ನವಾಗಿದೆ ಇದು? ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, NEP ಏನು ಮಾಡಿದೆ, ಇದು ಸಮಗ್ರ ಬಹುಶಿಸ್ತೀಯ ಶಿಕ್ಷಣಕ್ಕೆ ಒತ್ತು ನೀಡಿದರೆ, LOCF ಏನಿದೆ ಏಕ ಪ್ರಮುಖ ವಿಶೇಷತೆಗೆ ಒತ್ತು ನೀಡುತ್ತದೆ. ಇದು ಸಮಗ್ರ ಬಹುಶಿಸ್ತೀಯ ಶಿಕ್ಷಣಕ್ಕೆ NEP ಒತ್ತು ನೀಡಿದರೆ, LOCF ಏನಿದೆ
ಏಕ ಸಮಗ್ರ ಅಲ್ಲದ ಒಂದು ಅಂದರೆ ಏಕ ಪ್ರಮುಖ ವಿಶೇಷತೆಗೆ ಮಾತ್ರ ಒತ್ತು ಕೊಡುತ್ತದೆ. ಸೊ ಇದನ್ನು ನೀವು ಹೈಲೈಟ್ ಮಾಡ್ಕೊಂಡು ಗಮನದಲ್ಲಿರಬೇಕು. ಯಾಕಂದರೆ ಸೊ ಈ ತರಹದ ಕ್ವಶನ್ಗಳು ನಿಮಗೆ ಟ್ವಿಸ್ಟ್ ಮಾಡಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆನಪಿರಲಿ, ದ ಹಿಂದೂ ನ್ಯೂಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಬಹುದು ನೀವು. ನೋಡಿ, ಯು ಜಿ ಸಿಸ್ ಲರ್ನಿಂಗ್ ಔಟ್ಕಮ್ಸ್ ಬೇಸ್ಡ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಈಗ ಬಿಡುಗಡೆಯಾಗಿದೆ. ಸೊ ಈ ಮೂಲಕ ಏನು ಈ ಮಾಹಿತಿ ಇದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ಫುಲ್ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸೊ ಓಕೆ, ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಬಹುದು. ಓಕೆ, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ UGC ಇತ್ತೀಚೆಗೆ ಪದವಿ ಪೂರ್ವ ಶಿಕ್ಷಣವನ್ನು ಮರು ವ್ಯಾಖ್ಯಾನಿಸಲು ಭಾರತೀಯ ಜ್ಞಾನ ವ್ಯವಸ್ಥೆಗಳನ್ನು ಶೈಕ್ಷಣಿಕ ಕೋರ್ಸ್ಗಳಲ್ಲಿ ಅಳವಡಿಸಲು ಕಲಿಕಾ ಫಲಿತಾಂಶ ಆಧಾರಿತ ಪಠ್ಯಕ್ರಮ ಚೌಕಟ್ಟುಗಳ ಕರಡನ್ನು ಬಿಡುಗಡೆ ಮಾಡಿದೆ. ಸೊ ಇದನ್ನು LOCF ಅಂತ ಕರೀತಾರೆ. ಈ ಮೂಲಕ LOCF ಕರಡು ಏನು ಮಾಡುತ್ತದೆ, ಏಕ ಪ್ರಮುಖ ವಿಶೇಷತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಹೆಚ್ಚಿನ ಕ್ರೆಡಿಟ್ಗಳು ಶಿಸ್ತು ನಿರ್ದಿಷ್ಟ ಕೋರ್ಸ್ಗಳಿಗೆ ಮೀಸಲಾಗಿರುತ್ತದೆ. ನೋಡಿ, ಇದು ನಿರ್ದಿಷ್ಟ ಕೋರ್ಸ್ಗಳಿಗೆ ಮೀಸಲಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ NEP ಏನಿದೆ, ಬಹುಶಿಸ್ತೀಯ ಮತ್ತು ಸಮಗ್ರ ಶಿಕ್ಷಣ ಮಾದರಿಯನ್ನು ಉತ್ತೇಜಿಸುತ್ತದೆ. ಸೊ ಇದನ್ನು ನೀವು ಗಮನಿಸಬೇಕು. ಹಾಗಾದರೆ ಈ LOCF ಏನು ಮಾಡಿದೆ, ರಸಾಯನಶಾಸ್ತ್ರ, ಗಣಿತ, ವಾಣಿಜ್ಯ, ಅರ್ಥಶಾಸ್ತ್ರ ಮತ್ತು ಮಾನವಶಾಸ್ತ್ರದಂತಹ ವಿಷಯಗಳಲ್ಲಿ ಭಾರತೀಯ ಜ್ಞಾನ ವ್ಯವಸ್ಥೆಗಳನ್ನು ಸಂಯೋಜಿಸುತ್ತದೆ. ಪ್ರಾಚೀನ ಭಾರತೀಯ ಪರಮಾಣು ವಿಚಾರಗಳ ಜೊತೆಗೆ ಬೋರ್ ಅವರ ಸಿದ್ಧಾಂತವನ್ನು ಇದು ಕಲಿಸುತ್ತದೆ. ನೋಡಿ, ನೀಲ್ ಬೋರ್ಸ್ ಪರಮಾಣು ಸಿದ್ಧಾಂತದ ಬಗ್ಗೆ ನೀವು ಓದಿರ್ತೀರ. ಸೊ ಇದು ಪರ್ಟಿಕ್ಯುಲರ್ ಆಗಿ ಒಂದು ನಿರ್ದಿಷ್ಟ ವಿಷಯದ ಮೇಲೆ ಇದು ವ್ಯಾಖ್ಯಾನಿಸುತ್ತದೆ. ಸೊ ಇದನ್ನು ಅಳವಡಿಸಿಕೊಳ್ಳಲಾಗಿದೆ. ಜೊತೆಗೆ ವಾಣಿಜ್ಯದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ, ಗಣಿತದಲ್ಲಿ ಮಂಡಲ ರೇಖಾ ಗಣಿತವನ್ನು ಕಲಿಸುವುದು ಸೊ ಇದಕ್ಕೆ ಬಹುಮುಖ್ಯ ಉದಾಹರಣೆಯಾಗಿದೆ. ಯಾಕಂದರೆ ಇದು ಏಕ ಮತ್ತು ಬಹುಶಿಸ್ತಿ ಅಂದರೆ ಪ್ರಮುಖ ನಿರ್ದಿಷ್ಟ ವಿಷಯವನ್ನು ಇದು ಕುರಿತು ಚರ್ಚೆ ಮಾಡುತ್ತದೆ. NEP ಏನು ಮಾಡುತ್ತದೆ, ಸಮಗ್ರ ಶಿಕ್ಷಣಕ್ಕೆ ಒತ್ತು ನೀಡುತ್ತದೆ, ಬಹು ಶಿಸ್ತಿನಿಂದ ಅದು ವರ್ಕ್ ಮಾಡುತ್ತೆ. ಸೊ ಇದು ಏಕ ಪ್ರಕಾರದ ಒಂದು ವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತದೆ. ಸೊ ಇದು ನೆನಪಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಭಾರತ ಸರ್ಕಾರವು ಕೆಳಗಿನ ಯಾರನ್ನು ಪ್ರಧಾನಮಂತ್ರಿಗಳ ಉಪ ರಾಷ್ಟ್ರೀಯ ಭದ್ರತಾ ಸಲಹೆಗಾರ, ನೋಡಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಿಸಲಾಗಿದೆ. ಸೊ ನೋಡಿ, ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಸೊ NSA ಅಂತ ಕರೀತಾರೆ ಇದನ್ನು. ಓಕೆ, NSA. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, ಅನೀಶ್ ದಯಾಳ್ ಸಿಂಗ್ ಸರಿಯಾದಂಥ ಉತ್ತರ. ಇವರು ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಇದೀಗ ನೇಮಕಗೊಂಡಿದ್ದಾರೆ. ಸೊ ನ್ಯೂಸ್ ಪೇಪರಲ್ಲಿ, ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಫಾರ್ಮರ್ CRPFನ DG ಆಗಿರುವ ಅನೀಶ್ ದಯಾಳ್ ಸಿಂಗ್ ಅಪಾಯಿಂಟೆಡ್ ಡೆಪ್ಯೂಟಿ NSA. ಓಕೆ, NSA. ಹಾಗಾದರೆ ಈ NSA ಅಂದರೆ ಏನು, ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಸೊ ನೋಡಿ, ಭಾರತ ಸರ್ಕಾರವು 1988ರ ಮಣಿಪುರ ಕೇಡರ್ನ ಅನುಭವಿ IPS ಅಧಿಕಾರಿ ಅನೀಶ್ ದಯಾಳ್ ಸಿಂಗ್ ಅವರನ್ನು ಸೊ ಪ್ರಧಾನಮಂತ್ರಿ ಮೋದಿಯವರ ಅಂದರೆ ಉಪ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಿಸಿದೆ. ಹಾಗಾದರೆ NSA ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಭಾರತ ಮತ್ತು ಪಾಕಿಸ್ತಾನ ನಡೆಸಿದಂತಹ ಪರಮಾಣು ಪರೀಕ್ಷೆಗಳ ನಂತರ ಅಂದರೆ 1998ರಲ್ಲಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರವು NSC ಅನ್ನು ರಚನೆ ಮಾಡಿತು. ಇದು ಭಾರತದಲ್ಲಿ ರಾಷ್ಟ್ರೀಯ ಭದ್ರತಾ ನಿರ್ವಹಣೆಗೆ ಇರುವಂತಹ ಅತ್ಯುನ್ನತ ಸಂಸ್ಥೆಯಾಗಿದೆ. ನೋಡಿ, ಭಾರತದ ರಾಷ್ಟ್ರೀಯ ಭದ್ರತೆಗಾಗಿ ಇರುವ ಅತ್ಯುನ್ನತ ಸಂಸ್ಥೆ NSC. ಸೊ ಈಗ NSA ಎಂದು ಮರುನಾಮಕರಣ ಮಾಡಲಾಗಿದೆ. ಓಕೆ, NSCಯ ರಚನೆಯಾಗುವ ಮೊದಲು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಕೆಲಸವನ್ನು ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ನಿರ್ವಹಿಸುತ್ತಿದ್ದರು. ಇದು ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. NSCಯನ್ನು ಭಾರತದ ಪ್ರಧಾನಮಂತ್ರಿ ನೇತೃತ್ವ ವಹಿಸುತ್ತದೆ. NSCಯ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಸೊ ಇಷ್ಟು ಮಾಹಿತಿ ನಿಮಗೆ ನೆನಪಿರಬೇಕು. ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕ್ವಶನ್, ಗಮನಿಸಬೇಕು. ನೋಡಿ, ಇತ್ತೀಚೆಗೆ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯು
ಮಂಗಳ ಗ್ರಹವನ್ನು ವರ್ಷ ಪೂರ್ತಿ ಅನ್ವೇಷಣೆ ಮಾಡಲು. ನೋಡಿ, ಮಂಗಳ ಗ್ರಹ, ಓಕೆ, ಈ ಗ್ರಹವನ್ನು ವರ್ಷ ಪೂರ್ತಿ ಅನ್ವೇಷಣೆ ಮಾಡಲು ಚಾಪಿಯ ಕಾರ್ಯಾಚರಣೆ. ಸೊ ಚಾಪಿಯ ಒಂದು ಮಿಷನ್ ಅಂತ ಕರೀತಾರೆ. ಚಾಪಿಯ ಫುಲ್ ಫಾರ್ಮ್ ಏನಂತ ಕೇಳಿದ್ರೆ ಕ್ರಿವ್ ಹೆಲ್ತ್ ಆ್ಯಂಡ್ ಪರ್ಫಾರ್ಮೆನ್ಸ್ ಎಕ್ಸ್ಪ್ಲೋರೇಷನ್ ಅನಲಾಗ್ ಅಂತ ಕರೀತಾರೆ. ಸೊ ಈ ಮಿಷನನ್ನು ಪ್ರಾರಂಭಿಸಿದೆ. ಸೊ ಯಾವ ಒಂದು ಬಾಹ್ಯಾಕಾಶ ಸಂಸ್ಥೆ ಇದನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ರೆ ನಾಸಾ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ ಹಾಗಾದರೆ ಏನು ಉದ್ದೇಶವನ್ನು ಹೊಂದಿದೆ ನೋಡಿ, ನಾಸಾ ಪ್ರಿಪೇರ್ಸ್ ಫಾರ್ ಇಟ್ಸ್ ನೆಕ್ಸ್ಟ್ ಇಯರ್ ಲಾಂಗ್ ಸಿಮ್ಯುಲೇಟೆಡ್ ಮಾರ್ಸ್ ಆರ್ಬಿಟೇಟ್ ಮಿಷನ್. ಸೊ ಇದಕ್ಕಾಗಿ ಪ್ರಾರಂಭ ಮಾಡಿದೆ. ಹಾಗಾದರೆ ವರ್ಷ ಪೂರ್ತಿ ಅನ್ವೇಷಣೆ ಅಂದರೆ ಮಂಗಳ ಗ್ರಹ ಈಗಾಗಲೇ ಜೀವಿಗಳ ವಾಸ ಮಾಡಲಿಕ್ಕೆ ಯೋಗ್ಯ ಎಂದು ಪರಿಗಣಿಸಲ್ಪಟ್ಟಿದೆ. ಸೊ ಈ ಮಾಹಿತಿಯನ್ನು ಅಧ್ಯಯನ ಮಾಡಲು, ಸೊ ಅಲ್ಲಿ ಮಾನವನ ಅಂದರೆ ಜೀವಿಗಳ ಬದುಕಲಿಕ್ಕೆ ಸಹಾಯಕವಾಗುವಂತಹ ವ್ಯವಸ್ಥೆ ಇದೆಯೇ ಎಂಬುದನ್ನು ಕಂಡುಹಿಡಿಯಲು ನಾಸಾ ಈ ರೀತಿಯ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿದೆ. ಸೊ ಈ ಕಾರ್ಯಾಚರಣೆಯ ಹೆಸರು ಆಲ್ರೆಡಿ ನಿಮಗೀಗ ಗೊತ್ತಾಗಿದೆ. ಸೊ ಗಮನಿಸಬಹುದು, ಚಾಪಿಯ ಮಿಷನ್. ಓಕೆ, ಸೊ ಚಾಪಿ ಅಂದರೆ ಕ್ರಿವ್ ಹೆಲ್ತ್ ಆ್ಯಂಡ್ ಪರ್ಫಾರ್ಮೆನ್ಸ್ ಎಕ್ಸ್ಪ್ಲೋರೇಷನ್ ಅನಲಾಗ್ ಅಂತ ಕರೀತಾರೆ. ಸೊ ಇದು 1700 ಸ್ಕ್ವೇರ್ ಫೀಟ್ಗೆ ಒಬ್ಬನಂತೆ ನೇಮಕ ಮಾಡಲಿದೆ. ಸೊ ಅಂದರೆ ಇಲ್ಲಿ ಗಮನಿಸಬಹುದು ನೀವು, ಮಾರ್ಸ್ ಹ್ಯಾಬಿಟೇಟ್ಗೆ ಸಂಬಂಧಪಟ್ಟಂತೆ ಇದು ಪ್ಯಾಕ್ ಮಾಡ್ತಾ ಇದೆ. 1700 ಸ್ಕ್ವೇರ್ ಫೀಟ್ಗೆ ಅಡಿಗೆ ಅಂದರೆ ಚದರ ಕಿಲೋಮೀಟರ್ಗೆ ಒಬ್ಬನಂತೆ. ಸೊ ಅಲ್ಲಿ ಅನ್ವೇಷಣೆಗೆ ಇರಿಸಲಿದೆ. ಓಕೆ, ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡಿ. ಸೊ ಇದು ಮಂಗಳ ಗ್ರಹದ ಮೇಲ್ಮೈಯನ್ನು ವರ್ಷ ಪೂರ್ತಿ ಕಾರ್ಯಾಚರಣೆಗಳನ್ನು ಅನುಸರಿಸಲು ನಾಸಾ ತನ್ನ 2ನೇ ಸಿಬ್ಬಂದಿ ಒಂದು ಚಾಪಿಯ ಆವಾಸ್ಥಾನವನ್ನು ಅನಾವರಣಗೊಳಿಸಿದೆ. ಇದು 2025ರ ಕೊನೆಯಲ್ಲಿ 4 ಸಿಬ್ಬಂದಿ ಸದಸ್ಯರೊಂದಿಗೆ ಪ್ರಾರಂಭವಾಗಲಿದೆ. ನೋಡಿ, 4 ಸಿಬ್ಬಂದಿಗಳೊಂದಿಗೆ ಈ ಮಿಷನ್ ಪ್ರಾರಂಭವಾಗಲಿದೆ. ಸೊ ಈ 4 ಸಿಬ್ಬಂದಿಗಳೇನಿದ್ದಾರೆ ಇವರು 1700 ಚದುರ ಅಡಿ ವಿಸ್ತೀರ್ಣದಲ್ಲಿ ಅವರನ್ನು ಇರಿಸಲಾಗುತ್ತದೆ. ಸೊ ಅವರು ಮಂಗಳ ಗ್ರಹದಲ್ಲಿ ಮಾನವನು ಅಥವಾ ಜೀವಿಗಳು ಜೀವಿಸುವುದಕ್ಕೆ ಪರಿಸ್ಥಿತಿ ಹೇಗಿರಲಿದೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ. ಸೊ ಈ ಅಧ್ಯಯನವು 3D ಮುದ್ರಿತ ವ್ಯವಸ್ಥೆಯನ್ನು ಒಳಗೊಂಡಿದ್ದು ವಿನ್ಯಾಸಗಳನ್ನು ಹೊಂದಿದ್ದು ಇದರ ಮೂಲಕ ಅಧ್ಯಯನ ಮಾಡುತ್ತದೆ. ಓಕೆ, ಸೊ ಇದು 4ನೇ ಸಂಪೂರ್ಣ ಕ್ವಶನ್ ಆಗಿದೆ. ಇನ್ನು ನಾವು 5ನೇ ಕ್ವಶನ್ ನೋಡೋಣ. ನೋಡಿ, ಗಮನಿಸಿ, 3629.57 ಚದರ ಕಿಲೋಮೀಟರ್ ವಿಸ್ತೀರ್ಣದೊಂದಿಗೆ ಕೆಳಗಿನ ಯಾವ ಹುಲಿ ಮೀಸಲು ಪ್ರದೇಶವು ಭಾರತದ 2ನೇ ಅತಿದೊಡ್ಡ ಹುಲಿ ಮೀಸಲು ಪ್ರದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಸೊ ಯಾವುದು ಹಾಗಾದರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3. ನೋಡಿ, ಭಾರತದ 7ನೇ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದಂತಹ ಸುಂದರ್ಬನ್ ಹುಲಿ ಮೀಸಲು ಪ್ರದೇಶ ಇದೀಗ ಭಾರತದ 2ನೇ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕಾರಣ ಏನು ಅಂದರೆ ತನ್ನ ಒಂದು ಮೀಸಲು ಪ್ರದೇಶದ ವಿಸ್ತೀರ್ಣ ಹೆಚ್ಚಳವಾಗಿದೆ. ಸೊ ಎಷ್ಟು ಹೆಚ್ಚಳವಾಗಿದೆ? ಟೋಟಲ್ ಆಗಿ 3629.57 ಚದರ ಕಿಲೋಮೀಟರ್ನಷ್ಟು ವಿಸ್ತಾರಗೊಂಡಿದೆ. ಹಾಗಾದರೆ ಸೊ ಭಾರತದಲ್ಲಿ ನಾಗಾರ್ಜುನ ಸಾಗರ್ ಅಥವಾ ಶ್ರೀಶೈಲಂ ಹುಲಿ ಮೀಸಲು ಪ್ರದೇಶದ ನಂತರ 2ನೇ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶವಾಗಿದೆ. 1ನೇ ಸ್ಥಾನದಲ್ಲಿ ಯಾವುದಿದೆ? ನಾಗಾರ್ಜುನ ಸಾಗರ ಅಥವಾ ಶ್ರೀಶೈಲಂ ಹುಲಿ ಮೀಸಲು ಪ್ರದೇಶ. ಓಕೆ, ಭಾರತದ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಇದು. ಓಕೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸೊ ಡೌನ್ ಟು ಅರ್ತ್ ಎಂಬ ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಸುಂದರ್ಬನ್ ಟೈಗರ್ ರಿಸರ್ವ್ ನಾವು ಇಂಡಿಯಾಸ್ 2nd ಲಾರ್ಜೆಸ್ಟ್ ಆಫ್ಟರ್ ನ್ಯಾಷನಲ್ ಬರ್ಡ್ ಫಾರ್ ವೈಲ್ಡ್ ಲೈಫ್ ಅಪ್ರೂವ್ಸ್ ಸೊ ಬೆಂಗಾಲ್ಸ್ ಪ್ರಪೋಸಲ್ ಟು ಇನ್ಕ್ರೀಸ್ ಏರಿಯಾ. ಸೊ ಯಾವಾಗ ಬೆಂಗಾಲ ಪ್ರಪೋಸ್ ಮಾಡಿತ್ತು ಅಂದರೆ ಏರಿಯಾವನ್ನು ಇನ್ಕ್ರೀಸ್ ಮಾಡಲು, ಸೊ ಇದನ್ನು ಯಾವಾಗ ವೈಲ್ಡ್ ಲೈಫ್ ಇದನ್ನು ಅಂಗೀಕರಿಸ್ತು ಅದಾದ ನಂತರ ಸೊ ಇದೀಗ ಸುಂದರ್ಬನ್ ಏನಿದೆ ಸೊ ಇದು ಭಾರತದ 2ನೇ ಅತಿದೊಡ್ಡ ಹುಲಿ ಮೀಸಲು ಪ್ರದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೊ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸೊ ಗಮನಿಸಬಹುದು, ಎಷ್ಟು ವಿಸ್ತೀರ್ಣಗೊಂಡಿದೆ? 3629.57. ಹಾಗಾದರೆ ಸುಂದರ್ಬನ್ ಹುಲಿ ಮೀಸಲು ಪ್ರದೇಶ ಎಲ್ಲಿದೆ ಅಂತ ಕೇಳ್ತಾರೆ. ಪಶ್ಚಿಮ ಬಂಗಾಳದಲ್ಲಿದೆ.
ಸೊ ಇದು ತನ್ನ ಮೀಸಲು ಪ್ರದೇಶದ ದಕ್ಷಿಣದಲ್ಲಿರುವ 24 ಪರಗಣ ಜಿಲ್ಲೆಯ 3 ಶ್ರೇಣಿಗಳಾದ ಮಟ್ಲ, ರೈಡಿ ರೈಡಿಗ ಮತ್ತು ರೈಡಿಗಿ ಅಂತ ಕರೀತಾರೆ, ಜೊತೆಗೆ ರಾಮ್ಗಂಗ. ಸೊ ಇವು ಒಟ್ಟು 1044.68 ಚದುರ ಕಿಲೋಮೀಟರ್ಗಳನ್ನು ಇದಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಸೊ ಈ ಮೂಲಕ ಅತಿ ದೊಡ್ಡ ಅಭಯಾರಣ್ಯ ಯಾವುದು? ಈ ವಿಸ್ತರಣೆಯೊಂದಿಗೆ STR ಅಂದರೆ ಸುಂದರ್ಬನ್ ಟೈಗರ್ ರಿಸರ್ವ್ ಈಗ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ನಾಗಾರ್ಜುನ ಸಾಗರ ಅಥವಾ ಶ್ರೀಶೈಲಂ ಹುಲಿ ಮೀಸಲು ಪ್ರದೇಶಕ್ಕಿಂತ ಸ್ವಲ್ಪ ಹಿಂದೆ ಉಳಿದಿದೆ. ಸೊ ಅದು ಎಷ್ಟಿದೆ? ನಾಗಾರ್ಜುನ ಸಾಗರ 3727.82 ಚದುರ ಕಿಲೋಮೀಟರನ್ನು ಹೊಂದಿದೆ. ಸ್ವಲ್ಪ ಮಾತ್ರ ಹಿಂದೆ ಇರತಕ್ಕಂಥದ್ದು. ಓಕೆ, ಸೊ ಈ ಮೂಲಕ ಹುಲಿ ಮೀಸಲು ಪ್ರದೇಶಗಳನ್ನು ಹುಲಿ ಮೀಸಲು ಎಂದು ಘೋಷಿಸುವ ಅಥವಾ ಬದಲಾಯಿಸುವ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಏನಿದೆ, ಇದರ ಸಲಹೆಯ ಮೇರೆಗೆ ವನ್ಯಜೀವಿ ಕಾಯ್ದೆ 1972ರಲ್ಲಿ ಜಾರಿಗೆ ಬಂದಿದೆ. ಈ ಕಾಯ್ದೆಯ ಸೆಕ್ಷನ್ 38 ಉಪವಿಧಿ 5ರ ನಿಬಂಧನೆಗಳ ಅಡಿಯಲ್ಲಿ ಆ ರಾಜ್ಯ ಸರ್ಕಾರಗಳು ಹುಲಿ ಮೀಸಲು ಪ್ರದೇಶಗಳನ್ನು ಅಧಿಸೂಚನೆ ಮಾಡುತ್ತದೆ. ಸೊ ನೋಡಿ, ಹುಲಿ ಮೀಸಲು ಪ್ರದೇಶವನ್ನು ಅಧಿಸೂಚನೆ ಮಾಡಲು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಬೇಕು. ರಾಜ್ಯ ಸರ್ಕಾರ ಸೂಚನೆ ನೀಡಿದ ನಂತರ ರಾಜ್ಯ ಸರ್ಕಾರ ಅದು ಹುಲಿ ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡುತ್ತೆ. ಸೊ ಈ ಮೂಲಕ 1972ರ ಸೆಕ್ಷನ್ 38 ಸೊ ಉಪವಿಧಿ 1ರ ಪ್ರಕಾರ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಶಿಫಾರಸ್ಸಿನ ಮೇರೆಗೆ ಮತ್ತು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅನುಮೋದನೆಯೊಂದಿಗೆ ಹೊರತುಪಡಿಸಿ ಹುಲಿ ಅಭಯಾರಣ್ಯದ ಗಡಿಗಳಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಲಾಗುವುದಿಲ್ಲ. ಸೊ ಯಾರ ಒಪ್ಪಿಗೆ ಬೇಕು ಹಾಗಾದರೆ ಬದಲಾವಣೆ ಮಾಡಲಿಕ್ಕೆ ಅಂತ ನಿಮಗೀಗ ಗೊತ್ತಾಗಿದೆ ಇದ್ಮೇಲೆ. ಓಕೆ, ಇನ್ನು ಮಾಧವ್ ರಾಷ್ಟ್ರೀಯ ಉದ್ಯಾನವನವು ದೇಶದ 58ನೇ ಹುಲಿ ಮೀಸಲು ಪ್ರದೇಶ. ಓಕೆ, ಸೊ ನೋಡಿ, ಇತ್ತೀಚೆಗೆ ಘೋಷಣೆ ಮಾಡಲಾಯಿತು. ಪ್ರಸ್ತುತ ಭಾರತದಲ್ಲಿ ಎಷ್ಟು ಹುಲಿ ಮೀಸಲು ಪ್ರದೇಶಗಳಿದ್ದಾವೆ ಅಂತ ಕೇಳಿದ್ರೆ 58 ಹುಲಿ ಮೀಸಲು ಪ್ರದೇಶಗಳಿದ್ದಾವೆ. ಹಾಗಾದರೆ 58ನೇ ಹುಲಿ ಮೀಸಲು ಪ್ರದೇಶ ಯಾವುದು ಅಂತ ಕೇಳಿದ್ರೆ ಮಾಧವ್ ರಾಷ್ಟ್ರೀಯ ಉದ್ಯಾನವನ ಎಂಬುದು ಗೊತ್ತಿರಬೇಕು. ಮಾರ್ಚ್ 9, 2025ರಂದು ಕೇಂದ್ರ ಪರಿಸರ ಸಚಿವರು ಮಧ್ಯಪ್ರದೇಶದ ಮಾಧವ್ ರಾಷ್ಟ್ರೀಯ ಉದ್ಯಾನವನವನ್ನು ದೇಶದ 58ನೇ ಹುಲಿ ಮೀಸಲು ಪ್ರದೇಶವೆಂದು ಘೋಷಣೆ ಮಾಡಿದೆ. ಈ ಹೊಸ ರಾಷ್ಟ್ರೀಯ ಉದ್ಯಾನವನವು ರಾಜ್ಯದ 9ನೇ ರಾಷ್ಟ್ರೀಯ ಉದ್ಯಾನವನವೆಂದು ಗುರುತಿಸಲ್ಪಟ್ಟಿದೆ. ನೋಡಿ, ಮಧ್ಯಪ್ರದೇಶದ 9ನೇ ರಾಷ್ಟ್ರೀಯ ಉದ್ಯಾನವನ ಭಾರತದ 58ನೇ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇನ್ನು 57ನೇ ಹುಲಿ ಮೀಸಲು ಪ್ರದೇಶ ಯಾವುದು ಅಂತ ಕೇಳಿದರೆ ರತಪಾಣಿ. ಓಕೆ, ಇದು ಕೂಡ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. 58ನೇದು. ಸೊ 57, 58 ಎರಡು ಮಧ್ಯಪ್ರದೇಶ ರಾಜ್ಯದ ಹುಲಿ ಮೀಸಲು ಪ್ರದೇಶಗಳು ನೆನಪಿರಲಿ. ಹಾಗಾದರೆ ಈ ಪ್ರಾಜೆಕ್ಟ್ ಟೈಗರ್ ಬಗ್ಗೆ ಗೊತ್ತಿರಲಿ. ಪ್ರಾಜೆಕ್ಟ್ ಟೈಗರ್ ಭಾರತದಲ್ಲಿ 1973ರಲ್ಲಿ ಪ್ರಾರಂಭವಾದಂತಹ ವನ್ಯಜೀವಿ ಸಂರಕ್ಷಣಾ ಉಪಕ್ರಮವಾಗಿದೆ. 1972ರ ಮೊದಲ ಅಂದರೆ ಈ ಹುಲಿ ಗಣತಿ 1827 ಹುಲಿಗಳನ್ನು ಎಣಿಸಲು ವಿಶ್ವಾಸಾರ್ಹವಲ್ಲದಂತಹ ಫಗ್ಮಾರ್ಕ್ ವಿಧಾನವನ್ನು ಬಳಸಲಾಗಿತ್ತು. ಫಗ್ಮಾರ್ಕ್ ವಿಧಾನ ನೋಡಿ, ಫಗ್ಮಾರ್ಕ್ ವಿಧಾನವನ್ನು ಬಳಸಿ ಆಗ ಹುಲಿಗಳನ್ನು ಕೌಂಟ್ ಮಾಡಲಾಗಿತ್ತು. ಇದು ವಿಶ್ವಾಸಾರ್ಹವಲ್ಲ. ಓಕೆ, ಸೊ ಇದು ಏನು ವಿಶ್ವಾಸಾರ್ಹವಲ್ಲದು, ಬಟ್ ಕೌಂಟಿಗೆ 1827 ಇದ್ದಾವೆ ಅಂತ ಆಗ ಗುರುತು ಮಾಡಲಾಗಿತ್ತು. ಸೊ ಇದು ಕೂಡ ನೆನಪಿರಲಿ. ಪ್ರಾಜೆಕ್ಟ್ ಟೈಗರ್ ಯಾವಾಗ ಜಾರಿಗೆ ಬಂತು ಎಲ್ಲವೂ ಕೂಡ ನೆನಪಿರಬೇಕಿದೆ ನಿಮಗೆ. ಓಕೆ, ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಆಗಸ್ಟ್ 24ರಿಂದ 26ರವರೆಗೆ ಫಿಜಿಯ ಪ್ರಧಾನಮಂತ್ರಿಯಾಗಿರತಕ್ಕಂಥ ಸಿತಿಬೇನಿ ರಬುಕಾ ಇವರು ಭಾರತಕ್ಕೆ ಅಧಿಕೃತವಾಗಿ ಭೇಟಿ ನೀಡಲಿದ್ದಾರೆ. ಹಾಗಾದರೆ ಆ ಸಮಯದಲ್ಲಿ ಇವರು ಭಾರತ ಮತ್ತು ಫಿಜಿ ಪಾಲುದಾರಿಕೆಯನ್ನು ವಿವರಿಸಲು ಯಾವ ನೀತಿಯನ್ನು ಎತ್ತಿ ತೋರಿಸಿದ್ದಾರೆ? ಓಕೆ, ಸೊ ನೋಡಿ, ಯಾವ ನೀತಿಯನ್ನು ಎತ್ತಿ ತೋರಿಸಿದ್ದಾರೆ ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ವಿಲೋಮಣಿ ದೋಸ್ತಿ ಅಂತ ಕರಿತೀವಿ. ಸೊ ವಿಲೋಮಣಿ ದೋಸ್ತಿ ಎಂಬುದು
ಸೊ ಫಿಜಿಯನ್ ಪ್ರೈಮ್ ಮಿನಿಸ್ಟರ್ ಭಾರತಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಂದರೆ ರಬುಕಾ ಅಂತ ಹೇಳ್ತೀವಿ, ಇವರು ಭಾರತಕ್ಕೆ ಭೇಟಿ ನೀಡಿದಂಥ ಸಂದರ್ಭ ಯಾವಾಗ ಅಂತ ಕೇಳಿದ್ರೆ ಆಗಸ್ಟ್ 24ರಿಂದ 26ರವರೆಗೆ ಭಾರತಕ್ಕೆ ಇವರು ಭೇಟಿ ನೀಡಿದ್ದಾರೆ. 3 ದಿನಗಳ ಒಂದು ಭೇಟಿ. ಈ ಭೇಟಿಯ ಸಂದರ್ಭದಲ್ಲಿ ಸೊ ಭಾರತ ಮತ್ತು ಫಿಜಿಯ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸಲು ಇವರು ವಿಲೋಮಣಿ ದೋಸ್ತಿ ಎಂಬ ನೀತಿಯನ್ನು ಜಾರಿಗೆ ತಂದರು. ಹಾಗಾದರೆ ಏನಿದು ವಿಲೋಮಣಿ ದೋಸ್ತಿ, ಇದರ ಅರ್ಥವೇನು, ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸೊ ಪ್ರೈಮ್ ಮಿನಿಸ್ಟರ್ ಆಫೀಸ್ ಈ ಒಂದು ಮಾಹಿತಿ ನೀಡಿದೆ. ಸೊ PIB ನ್ಯೂಸ್ ಪೇಪರ್ನ ಪ್ರಮುಖ ಮಾಹಿತಿ ಇದು, ಗಮನಿಸಿ. ಇಂಡಿಯಾ ಫಿಜಿ ಜಾಯಿಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾವೆ. ಸೊ ಪಾರ್ಟ್ನರ್ಶಿಪ್ ಇನ್ ದ ಸ್ಪಿರಿಟ್ ಆಫ್ ವಿಲೋಮನಿ ದೋಸ್ತಿ. ಓಕೆ, ಸೊ ಗಮನಿಸಬಹುದು. ವಿಲೋಮನಿ ದೋಸ್ತಿ ಇಂಗ್ಲೀಷಲ್ಲೂ ಕೂಡ ಅದನ್ನು ಬರ್ಕೊಳ್ಳಿ. ಸೊ ವಿಲೋಮನಿ ಅಥವಾ ವಿಲೋಮಣಿ ದೋಸ್ತಿ. ಸೊ ಈ ದೋಸ್ತಿ ಪಾರ್ಟ್ನರ್ಶಿಪ್ ಆಗಿದೆ. ಇಂಡಿಯಾ ಫಿಜಿ ಜಾಯಿಂಟ್ ಸ್ಟೇಟ್ಮೆಂಟ್ ಇದು. ಸೊ ನೋಡಿ, ಈ ತರಹದ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ PIB ನ್ಯೂಸ್ ಪೇಪರ್ನ ಯಾವುದೇ ಮಾಹಿತಿಯಾಗಿದ್ದರೂ ಎಕ್ಸಾಮ್ಗೆ ಇಂಪಾರ್ಟೆಂಟು. ಓಕೆ, ಸೊ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಸಿತಿವೆನಿ ರಬುಕಾ, ಇದು ನೆನಪಿರಲಿ, ಇವರು ಫಿಜಿಯ ಪ್ರಧಾನಿ. ಸೊ 3 ದಿನಗಳ ಕಾಲ ಭಾರತಕ್ಕೆ ಭೇಟಿ ನೀಡಿದರು. ಸೊ ಯಾವ ಡೇಟು ಅಂತ ಕೇಳಿದ್ರೆ ಆಗಸ್ಟ್ 24ರಿಂದ 26. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇವರು ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ, ಚಲನಶೀಲತೆ, ಸೊ ಮಾನದಂಡಗಳು, ಸಂಸ್ಕೃತಿ ಮತ್ತು ರಕ್ಷಣೆಯಾದ್ಯಂತ ಬಹು ಒಪ್ಪಂದಗಳು ಮತ್ತು ಸಹಕಾರ ಉಪಕ್ರಮಗಳನ್ನು ಇಲ್ಲಿ ಪಡೆದಿದ್ದಾರೆ. ಸೊ ಈ ಸಂದರ್ಭದ ಸಮಯದಲ್ಲಿ ಬಲವರ್ಧಿತ ದ್ವಿಪಕ್ಷೀಯ ಸಂಬಂಧಗಳನ್ನು ವಿಲೋಮಣಿ ದೋಸ್ತಿ ಪ್ರೀತಿಯ ಸ್ನೇಹ ನೀತಿ ಅಡಿಯಲ್ಲಿ ವಿವರಿಸಲಾಗಿದೆ. ಪ್ರೀತಿಯ ಸ್ನೇಹ. ಓಕೆ, ಭಾರತದ ಪ್ರಾದೇಶಿಕ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಫಿಜಿ ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮ ನೋಡಿ IPOI. ಸೊ ಇದನ್ನು ನೆನಪಿಟ್ಕೋಬೇಕು. IPOIಗೆ ಔಪಚಾರಿಕವಾಗಿ ಸೇರಿಕೊಂಡಿದೆ. ಗಮನಿಸಬಹುದು. ಈ ಸಂದರ್ಭದಲ್ಲಿ IPOIಗೆ ಸೊ ಯಾವ ದೇಶ ಸೇರ್ಪಡೆಗೊಂಡಿದೆ ಅಂತ ಕೇಳ್ತಾರೆ. ಸೊ ಫಿಜಿ ಸೇರ್ಪಡೆಗೊಂಡಿದೆ. IPOI ಎಂಬುದು ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮ, ನೆನಪಿರಬೇಕು. ಓಕೆ, ಸೊ ನೆಕ್ಸ್ಟ್ ನಾವು 7ನೇ ಕ್ವೆಶನ್ ನೋಡೋಣ. ಇತ್ತೀಚೆಗೆ ಭಾರತವು ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ. ಹಾಗಾದರೆ ಅದರ ಪ್ರಧಾನ ಕಚೇರಿಯಲ್ಲಿ ಕಂಡುಬರುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1, ಮಲೇಷ್ಯಾದ ಕೌಲಾಲಂಪುರ್ನಲ್ಲಿ ಸೊ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಸೊ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಏನಂದರೆ ಭಾರತ ಇದರ ಅಧ್ಯಕ್ಷತೆಯನ್ನು ವಹಿಸಿರುವುದು. ಓಕೆ, ಸೊ ನೋಡಿ, ನಮ್ಮ ಭಾರತವು ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ನೋಡ್ಕೊಂಡು. ಓಕೆ, ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್. ಸೊ ಇದರ ಅಧಿಕೃತ ಅಧ್ಯಕ್ಷತೆಯ ಸ್ಥಾನವನ್ನು ಭಾರತ ವಹಿಸಿಕೊಂಡಿದೆ. ಓಕೆ, ಇದರ ಕೇಂದ್ರ ಕಚೇರಿ ಮಲೇಷ್ಯಾದ ಕೌಲಾಲಂಪುರ್ನಲ್ಲಿದೆ. ಹಾಗಾದರೆ ಏನಿದು ಏಜೆನ್ಸಿ? ಓಕೆ, ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸೊ ನೋಡಿ, ಇದನ್ನು ಕೂಡ PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ PIBಯ ಯಾವುದೇ ಮಾಹಿತಿ ಇಂಪಾರ್ಟೆಂಟ್, ಯಾಕಂದರೆ ಇದು ಕೇಂದ್ರ ಸರ್ಕಾರವೇ ಅಧಿಕೃತ ನ್ಯೂಸ್ ಪೇಪರ್ ಇದೆ. ಕೇಂದ್ರ ಸರ್ಕಾರದ ಅಧಿಕೃತ ವೆಬ್ಸೈಟ್ ಆಗಿದ್ದು ಆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡುತ್ತೆ. ಸೊ PIB ನ್ಯೂಸ್ ಪೇಪರ್ನ ಮಾಹಿತಿ. ಓಕೆ, ಸೊ ನೋಡಿ, ಇಂಡಿಯಾ ಎಲೆಕ್ಟೆಡ್ ಹ್ಯಾಸ್ ಚೇರ್ಮ್ಯಾನ್ ಆಫ್ AIDB. ಓಕೆ, AIDB. ಸೊ ಎಕ್ಸಿಕ್ಯೂಟಿವ್ ಬೋರ್ಡ್ ಅಟ್ 23rd ಜನರಲ್ ಕಾನ್ಫರೆನ್ಸ್ ಇನ್ ಥೈಲ್ಯಾಂಡ್. ಗಮನಿಸಬಹುದು, AIDBನ ಎಕ್ಸಿಕ್ಯೂಟಿವ್ ಬೋರ್ಡ್ ಅಟ್ 23rd ಜನರಲ್ ಕಾನ್ಫರೆನ್ಸ್ ಎಲ್ಲಿ ಆಯೋಜನೆಗೊಂಡಿದೆ? ಥೈಲ್ಯಾಂಡ್ನಲ್ಲಿ ಆಯೋಜನೆಗೊಂಡಿದೆ. ಸೊ ಇಂಡಿಯಾ ಎಲೆಕ್ಟ್ ಆಗಿದೆ ಇಲ್ಲಿ. ಓಕೆ, ಈ ಒಂದು ಡೀಟೇಲ್ಸನ್ನು ಕೂಡ ನಾವು ತಿಳ್ಕೊಳ್ಳೋಣ. ಜೊತೆಗೆ ಗಮನಿಸಬಹುದು, ಇಂಡಿಯಾಸ್ ಎಲೆಕ್ಷನ್ ಟು AIDB ಎಕ್ಸಿಕ್ಯೂಟಿವ್ ಬೋರ್ಡ್ ಚೇರ್ ನೋಡಿ _5 ಡಿಕೇಡ್ಸ್. ಸೊ ನೋಡಿ _5 ಡಿಕೇಡ್ಸ್ ಆಗಿದೆ ಅಲ್ಲಿ. ಸೊ ಹಾಗಾದರೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, AIDB. ಸೊ AIDB ಬಗ್ಗೆ ಆಲ್ರೆಡಿ ನೀವು ಕೇಳಿರ್ತೀರ. ಓಕೆ, ಸೊ ಈ AIDBನ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿ ಭಾರತ ಆಯ್ಕೆಯಾಗಿದೆ.
ಭಾರತ ಕೊನೆಯದಾಗಿ 2016ರಲ್ಲಿ AIDBಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿತ್ತು. ಸೊ ಕೊನೆಯ ಬಾರಿಗೆ ಯಾವಾಗ? 2016. ಸೊ ಹಾಗಾದರೆ ಗಮನಿಸಿ, 2025ರ ಆಗಸ್ಟ್ 19ರಿಂದ 21ರಂದು ಥೈಲ್ಯಾಂಡ್ ದೇಶದ ಫುಕೆಟ್ನಲ್ಲಿ 23ನೇ AIDBಯ ಸಾಮಾನ್ಯ ಸಮ್ಮೇಳನದಲ್ಲಿ ಭಾರತವು ಅತಿ ಹೆಚ್ಚು ಮತಗಳೊಂದಿಗೆ AIBDಯ ಕಾರ್ಯಕಾರಿಯ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ. AIBD ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. 1977ರಲ್ಲಿ ಅಂದರೆ ಯುನೆಸ್ಕೋದ ಆಶ್ರಯದಲ್ಲಿ ಸ್ಥಾಪನೆಯಾದಂತಹ AIBD ಒಂದು ವಿಶಿಷ್ಟ ಪ್ರಾದೇಶಿಕ ಅಂತರ ಸರ್ಕಾರಿ ಸಂಸ್ಥೆಯಾಗಿದೆ. ಪ್ರಧಾನ ಕಚೇರಿ ಮಲೇಷ್ಯಾದ ಕೌಲಾಲಂಪುರ್ನಲ್ಲಿದೆ. ಪ್ರಸ್ತುತ 45 ದೇಶಗಳ 92ಕ್ಕೂ ಹೆಚ್ಚು ಸಂಸ್ಥೆಗಳು ಇದರ ಸದಸ್ಯರು. ಭಾರತದ ಪ್ರಾತಿನಿಧ್ಯದ ಬಗ್ಗೆ ನೋಡೋದಾದರೆ, ಭಾರತವು AIBDಯ ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದ್ದು, ಭಾರತದ ಸಾರ್ವಜನಿಕ ಸೇವಾ ಪ್ರಸಾರಕ ಸಂಸ್ಥೆಯಾದಂತಹ ಪ್ರಸಾರ ಭಾರತಿಯು ಸಂಸ್ಥೆಯಲ್ಲಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವನ್ನು ಇದು ಪ್ರತಿನಿಧಿಸುತ್ತದೆ. ಓಕೆ, ಸೊ ಇದು 7ನೇ ಕ್ವಶನ್ನ ಪೂರ್ಣ ಮಾಹಿತಿ. ನಾವೀಗ 8ನೇ ಕ್ವಶನ್ ನೋಡೋಣ. ಗಮನಿಸಿ, IMD ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ಪ್ರತಿಷ್ಠಿತ ಸ್ಮಾರ್ಟ್ ಸಿಟಿ ಸೂಚ್ಯಂಕ 2025ರ ಪ್ರಕಾರ ಕೆಳಗಿನ ಯಾವ ನಗರವು ವಿಶ್ವದ ಅತ್ಯಂತ ಸ್ಮಾರ್ಟ್ ನಗರವಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ? ಓಕೆ, ಸೊ ಸರಿಯಾದಂಥ ಉತ್ತರ ಜ್ಯೂರಿಚ್. ಜ್ಯೂರಿಚ್ ವಿಶ್ವದ ಅತ್ಯಂತ ಸ್ಮಾರ್ಟ್ ಸಿಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ, ಸತತ 2ನೇ ಬಾರಿಗೆ. ಓಕೆ, ಸೊ IMD ಪ್ರತಿ ವರ್ಷ ಸ್ಮಾರ್ಟ್ ಸಿಟಿ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತೆ, ಇದು ನೆನಪಿರಬೇಕು. ಸೊ ಯಾವ ಅಂತಾರಾಷ್ಟ್ರೀಯ ಸಂಘಟನೆ ಪ್ರತಿ ವರ್ಷ ಸ್ಮಾರ್ಟ್ ಸಿಟಿ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದ್ರೆ IMD ಬಿಡುಗಡೆ ಮಾಡುತ್ತೆ. ಸೊ ಈ ಮೂಲಕ ವಿಶ್ವದ ಅತ್ಯಂತ ಸ್ಮಾರ್ಟ್ ನಗರ ಅಂದರೆ ಅದು ಜ್ಯೂರಿಚ್. ಎಲ್ಲಿ ಕಂಡುಬರುತ್ತದೆ ಇದು? ಡೀಟೇಲ್ಸನ್ನು ನೋಡೋಣ. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ. ಟಾಪ್ 10 ಸ್ಮಾರ್ಟ್ ಸಿಟೀಸ್ ಇನ್ ದ ವರ್ಲ್ಡ್ 2025 ಬಿಡುಗಡೆಯಾಗಿದೆ. ಟಾಪ್ 10 ಕುರಿತು ನಾವು ನೋಡೋಣ. ವೇರ್ ಡು ಇಂಡಿಯನ್ ಸಿಟೀಸ್ ರ್ಯಾಂಕ್? ಸೊ ಭಾರತ ಹಾಗಾದರೆ ಎಷ್ಟನೇ ರ್ಯಾಂಕ್ನಲ್ಲಿದೆ ನೋಡಿ? ವಿಶ್ವದಲ್ಲಿ 104ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ. ಅದು ಭಾರತದ ದೆಹಲಿ ಈ ಸ್ಥಾನದಲ್ಲಿದೆ. ಓಕೆ, ಕೊನೆಯ ಸ್ಥಾನದಲ್ಲಿ ಅಂದರೆ ಸ್ವಲ್ಪ ಮಟ್ಟಿಗೆ ಓಕೆ ಅನ್ನೋ ಸ್ಥಾನದಲ್ಲಿ ಭಾರತದ ನಗರ 104ನೇ ಸ್ಥಾನವನ್ನು ಪಡೆದುಕೊಂಡಿದೆ, ಅದು ದೆಹಲಿ. ವಿಶ್ವದ ಮಟ್ಟದಲ್ಲಿ 104ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಅತ್ಯಂತ ಸ್ವಚ್ಛ ನಗರ ಎಂಬ ಹೆಗ್ಗಳಿಕೆಯನ್ನು ಸ್ಮಾರ್ಟ್ ಸಿಟಿ ನಗರ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ IMD ಪ್ರಕಾರ ದೆಹಲಿ. ಓಕೆ, ಸೊ ನೋಡಿ ಗಮನಿಸಬಹುದು, IMD ಟಾಪ್ 10 ಸ್ಮಾರ್ಟ್ ಸಿಟೀಸ್ ರ್ಯಾಂಕನ್ನು ಬಿಡುಗಡೆ ಮಾಡಿದೆ. ಸೊ ಇಲ್ಲಿ ಜ್ಯೂರಿಚ್ ಲೀಡ್ಸ್ ದ ರ್ಯಾಂಕಿಂಗ್ಸ್ ಆಫ್ IMD's ಸ್ಮಾರ್ಟ್ ಸಿಟಿ ಇಂಡೆಕ್ಸ್ ರ್ಯಾಂಕಿಂಗ್ ಫಾರ್ 2025. ಸೊ ಲೀಡ್ ಮಾಡಿದೆ ಯಾವುದು? ಜ್ಯೂರಿಚ್ ಅಗ್ರ ಸ್ಥಾನದಲ್ಲಿದೆ. ಸೊ ಆ ನಂತರ ಸ್ಥಾನದಲ್ಲಿ ಜಿನೇವಾ ಫಾಲೋ ಮಾಡಿದೆ ಇದನ್ನು ಆಲ್ಸೋ. ಓಕೆ, ಫಾಲೋಡ್ ಜಿನೇವಾ. ಓಕೆ, ಸೊ IMD ಅಂತ ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಸೊ ಇದು ಸ್ವಿಟ್ಜರ್ಲ್ಯಾಂಡಿನ ಜ್ಯೂರಿಚ್ ಸ್ಮಾರ್ಟ್ ಸಿಟೀಸ್ ಇಂಡೆಕ್ಸ್ನಲ್ಲಿ ಸತತ 2ನೇ ಬಾರಿಗೆ ಶ್ರೇಣಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ಜ್ಯೂರಿಚ್ ಏನಿದೆ AAA ರೇಟಿಂಗ್ನೊಂದಿಗೆ ಮೊದಲನೇ ಸ್ಥಾನದಲ್ಲಿದೆ. ಓಕೆ, ಸೊ ಇನ್ನು ನಂತರದ ಓಸ್ಟೋ 2ನೇ ಸ್ಥಾನದಲ್ಲಿದೆ. ಜಿನೇವಾ 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಜಿಗಿತಗೊಂಡಿರ್ತಕ್ಕಂಥದ್ದು. ಸಿಂಗಾಪುರ್ 9ನೇ ಸ್ಥಾನಕ್ಕೆ ಕುಸಿತಗೊಂಡಿದೆ. ಕ್ಯಾನ್ಬೆರಾ 3ನೇ ಸ್ಥಾನದಲ್ಲಿ 8ನೇ ಸ್ಥಾನಕ್ಕೆ ಹೋಗಿರತಕ್ಕಂಥದ್ದು. ಹೆಚ್ಚುವರಿ ಮಾಹಿತಿ ನೋಡಿ. ಬಲವಾದ ಮೂಲಸೌಕರ್ಯ ಮತ್ತು ನಾಗರಿಕ ಕೇಂದ್ರಿತ ನಾವೀನ್ಯತೆಯಿಂದಾಗಿ ಜ್ಯೂರಿಚ್ ವಿಶ್ವದಲ್ಲೇ ಅಗ್ರಸ್ಥಾನದಲ್ಲಿದೆ. ಜಿನೇವಾ 3, ಲೌಸೆನ್ನೆ 10ನೇ ಸ್ಥಾನದಲ್ಲಿದೆ. ಭಾರತೀಯ ನಗರಗಳು ಈ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನಾವು ನೋಡೋದಾದರೆ ದೆಹಲಿ 104ನೇ ಸ್ಥಾನದಲ್ಲಿದೆ. ಸೊ ಭಾರತೀಯ ನಗರಗಳಲ್ಲಿ ಅತ್ಯುನ್ನತ ಸ್ಥಾನ ಪಡೆದುಕೊಂಡಿದೆ ಸ್ಮಾರ್ಟ್ ಸಿಟೀಸ್ನಲ್ಲಿ. ಸೊ ನಂತರ ಸ್ಥಾನದಲ್ಲಿ 106ನೇ ಸ್ಥಾನದಲ್ಲಿ ಮುಂಬೈ,
110ನೇ ಸ್ಥಾನದಲ್ಲಿ ಬೆಂಗಳೂರು, 109ನೇ ಸ್ಥಾನದಲ್ಲಿ ಹೈದರಾಬಾದ್ ಇದೆ. ಸೊ ಇವು ಭಾರತದಲ್ಲಿ ಅಗ್ರಸ್ಥಾನ, ಪ್ರಪಂಚದಲ್ಲಿ 100ರ ಮೇಲೆ ಕಂಡುಬಂದಿರತಕ್ಕಂಥ ಪ್ರಮುಖ ಭಾರತೀಯ ಸ್ಮಾರ್ಟ್ ಸಿಟೀಸ್ಗಳಾಗಿವೆ. ಸೊ ಇದು ನೆನಪಿರಬೇಕು ನಿಮಗೆ. ಸೊ ಇನ್ನು ನಾವು ಇವತ್ತಿನ ಪ್ರಮುಖ ಕ್ವಶನ್ಗಳು. ಸೊ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ ಸ್ನೇಹಿತರೆ. 1ನೇ ಕ್ವಶನ್ ನೋಡಿ, ಯಾವ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅತಿದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ? 2ನೇಗೆ, ಡ್ಯುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ? ಓಕೆ, ಇವೆರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆನ್ಸರ್ ಮಾಡಿ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.